ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಎರಡು ಬಿಗ್ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಸೊ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಗಿನೂ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೀಟ್ ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೀವು ಸಾಕಷ್ಟು ಸ್ಟೂಡೆಂಟ್ಸು BAMS ಕೌನ್ಸಿಲಿಂಗ್ ಬಗ್ಗೆ ಕೇಳ್ತಾನೆ ಇದ್ರಿ. ಸೊ ಆಪ್ಷನ್ ಎಂಟ್ರಿ ಹೇಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆನೇ KA ಕಡೆಯಿಂದ ಒಂದು ಕ್ಲಿಯರ್ ಕಟ್ ನೋಟಿಫಿಕೇಶನ್ ಆದರೆ ಕೊಟ್ಟಿರುವಂಥದ್ದು. ಸೊ ನೀವು UG ಆಯುಷ್ ಕೋರ್ಸ್ಗಳಾದ ಆಯುರ್ವೇದ ಮತ್ತು ಯುನಾನಿ ಕೋರ್ಸ್ಗಳಿಗೆ ಓಕೆನಾ. ಫಸ್ಟ್ ಏನು ಹೇಳಿದ್ರು ಅಂತಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು BAMS ಕೋರ್ಸ್ ಆಗಲಿ ಇಲ್ಲ ಅಂತ ಅಂದರೆ ಆಯುರ್ವೇದ ಮತ್ತು ಯುನಾನಿ ಕೋರ್ಸ್ಗಳು ಏನಿದಾವೆ ಈ ಒಂದು ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ KA ಕಡೆಯಿಂದನೇ ಕ್ಲಿಯರಾಗಿ ಅಪ್ಡೇಟನ್ನು ಕೊಟ್ಟಿದ್ರು. ನಮ್ಗೆ ಇನ್ನೂ ಸಹ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಂದಿಲ್ಲ ಈ ಒಂದು ಕೋರ್ಸ್ಗಳದ್ದು, ಹಾಗಾಗಿ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾವು ಸೆಕೆಂಡ್ ರೌಂಡ್ಗೆ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಹೇಳಿದರು. ಸೊ ಈಗ KA ಅವರಿಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಹೋಗಿದೆ. ಸೊ ಈಗ ಇದಕ್ಕೆ ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸು ಯಾರಾದರೂ ಒಂದು UG NEET 2025 ಎಲಿಜಿಬಲ್ ತಗೊಂಡಿರ್ತಾರೆ. ಜೊತೆಗೆ ಈಗ ನಿಮ್ಮ ಹತ್ರ ವೆರಿಫಿಕೇಶನ್ ಸ್ಲಿಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ನೀವು ಆಪ್ಷನ್ ಎಂಟ್ರಿಗೆ ಬಂದಿರ್ತೀರಾ. ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು ಕೋರ್ಸಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಆದರೆ ಇದಾವೆ ಓಕೆನಾ. ಏನು ರೂಲ್ಸು ಅಂತ ಅಂದ್ರೆ ಈಗಾಗಲೇ ಸಹ ನೀವು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಆ ಒಂದು ಸೀಟನ್ನು ಏನಾದರೂ ನೀವು ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿದರೆ ಇಲ್ಲ ಅಂತಂದರೆ ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿದ್ರೆ ನೀವು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರಾ. ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಈ ಒಂದು ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಇಫ್ ಇನ್ ಕೇಸ್ ಏನಾದರೂ ಈಗ ನಿಮ್ಗೆ ಇಷ್ಟ ಇರುವಂತಹ ಸೀಟು ಸ್ಯಾಟಿಸ್ಫೈ ಆಗಿ ನೀವು ಚಾಯ್ಸ್ 1 ಕೊಟ್ಟು ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ರೆ ನೀವು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಆದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ವಾ ಓಕೆನಾ. ಇದು ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ಇದರಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಇಷ್ಟೇ. ಈ ಒಂದು ಕೋರ್ಸಸ್ಗೆ ನೀವು ಎಲಿಜಿಬಲ್ ಇದ್ದೀರಾ, ಇದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ನೀವು ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲಾಟ್ ಆಗಿರುವಂಥ ಸೀಟನ್ನು ಹೋಲ್ಡ್ ಮಾಡಿದ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಅಲಾಟ್ ಆಗಿರುವಂಥ ಸೀಟ್ ಇಷ್ಟ ಇಲ್ಲ ಅಂತ ಅಂದ್ರೂ ಸಹ ನೀವು ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು ಆಗಿರುತ್ತೆ. ಅಲ್ಲಿ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಲಿ ಅಥವಾ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಏನು ಅಂತ ಹೇಳಿಬಿಟ್ಟು KA ಕಡೆಯಿಂದ ಒಂದು ಅಪ್ಡೇಟ್ಸ್ ಆದರೆ ಬರ್ತವೆ. ಆಗ ನೀವೇನು ಮಾಡ್ಬೋದು ಅಂತ ಅಂದರೆ ಒಂದು ಆಪ್ಷನ್ ಎಂಟ್ರಿ ಏನಾದರೆ ಮಾಡ್ಕೋಬೋದು ಓಕೆನಾ. BAMS ಆಪ್ಷನ್ ಎಂಟ್ರಿ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾನೆ ಇದ್ರು ಪ್ರತಿನಿತ್ಯ ವಿಡಿಯೋದಲ್ಲಿ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ KCET ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಏನು ಅಪ್ಡೇಟ್ ಅಂತ ಅಂದರೆ BSc AHS ಕೋರ್ಸ್ಗಳ ಪ್ರವೇಶ ಕುರಿತು ಅಂತ ಹೇಳಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಬರುತ್ತೆ. BSc ಲ್ಯಾಬೊರೇಟರಿ ಆಗಿರ್ಬೋದು ಇಲ್ಲ ಅಂತಂದರೆ BSc ಅನಸ್ಥೀಶಿಯಾ ಆಗಿರ್ಬೋದು, ಈ ರೀತಿ ಕೋರ್ಸಸ್ಗಳಾದರೆ ಬರ್ತವೆ. ಈ ಒಂದು ಕೋರ್ಸಸ್ ಕುರಿತು KA ಕಡೆಯಿಂದ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು ಓಕೆನಾ. ಏನಂತ ಅಂದರೆ ಈಗಾಗಲೇ ಸಹ ಈ ಒಂದು ಕೋರ್ಸ್ಗಳಿಗೆ ನೀವು ಅಬ್ಸರ್ವ್ ಮಾಡೋದಾದರೆ ಸೀಟ್ ಮ್ಯಾಟ್ರಿಕ್ಸನ್ನು KA ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ರು. ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೀವು ನೋಡ್ಕೊಂಡು ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆಲ್ರಿಗೂ ಸಹ ರಿಸಲ್ಟ್ ಬಂದಿತ್ತು. ಇದ್ರ ಬಗ್ಗೆ ನಿಮಗೂ ಸಹ ಗೊತ್ತು. ಬಟ್ ಇಲ್ಲಿ ನೀವು ಕ್ಲಿಯರಾಗಿ ಏನು ಕೇಳಿಸ್ಕೋಬೇಕು ಅಂತ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮಧ್ಯೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರು 1/8/2025 ಪತ್ರದಲ್ಲಿ ಹಾಗೂ ತದನಂತರ ಪತ್ರಗಳಲ್ಲಿ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗೆ ಈ ಮೊದಲು ನೀಡಿದ್ದ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಷ್ಕರಿಸಿ ನೀಡಿರುತ್ತದೆ. ಈ ಕೆಳಕಂಡ ಕಾಲೇಜುಗಳಲ್ಲಿನ ಕೋರ್ಸ್ಗಳನ್ನು RGHS ಅವರು ಸೀಟ್ ಮ್ಯಾಟ್ರಿಕ್ಸ್ನಿಂದ ತೆಗೆದು ಹಾಕಿರುವ ವಿವರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಕೆಳಗೆ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಓಕೆನಾ. ಈಗ ಏನೊಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಕೊಟ್ಟಿದ್ರು, ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೆಲವೊಂದಿಷ್ಟು ಸೀಟ್ಸ್ಗಳನ್ನು ಅಂದರೆ ಈ ಕೆಳಗಂಡ ಕಾಲೇಜುಗಳಲ್ಲಿ ಏನಿದೆ ಅಲ್ಲಿ ಕೋರ್ಸ್ಗಳದ್ದು ಏನಿರುತ್ತೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇಂದಾನೆ ತೆಗೆದು ಹಾಕಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೀಟಾಗಾದರೆ ಕೊಟ್ಟಿದ್ದಾರೆ ನೋಡಿ. ಈ BSc AHS ಟು ಬಿ ಡಿಲೀಟೆಡ್ ಫ್ರಮ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ಕಾಲೇಜ್ ಕೋಡು, ಕಾಲೇಜ್ ನೇಮು, ಕೋರ್ಸ್ ನೇಮು ಯಾವ ತೆಗೆದಾಕಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮ್ಗೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮೇಲಿನ ಕಾಲೇಜುಗಳಲ್ಲಿ ಹಂಚಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಕೋರ್ಸಸ್ಸಿಗೆ ಏನಾದ್ರೂ ಸಹ ಈ ಒಂದು ಕಾಲೇಜಸ್ಸಲ್ಲಿ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿರುವಂಥದ್ದು. ಜೊತೆಗೆ ಇನ್ನೊಂದೇನು ಹೇಳಿದ್ದಾರೆ ಅಂತ ಅಂದರೆ ಮುಂದುವರೆದು ಈ ಕೆಳಕಂಡ ಕಾಲೇಜುಗಳಲ್ಲಿ ಕೆಲವು ಕೋರ್ಸ್ಗಳಿಗೆ RGHS ಅವರು ಸೀಟ್ ಮ್ಯಾಟ್ರಿಕ್ಸ್ ಕಡಿತಗೊಳಿಸಿರುತ್ತಾರೆ. ವಿವರಗಳು ಈ ಕೆಳಗೇನೆ ಅಂತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಡ್ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಂಬರ್ ಆಫ್ ಸೀಟ್ಸ್ ಟು ಬಿ ರಿಡ್ಯೂಸ್ಡ್ ಅಂತ ಹೇಳಿ ಕಾಲೇಜ್ ಕೋಡ್ ಇದೆ, ಕಾಲೇಜ್ ನೇಮ್ ಇದೆ, ಕೋರ್ಸ್ ನೇಮ್ ಇದೆ, ಪ್ರೀವಿಯಸ್ ಇಂಟೇಕು, ಅಲಾಟೆಡ್ ಇನ್ನಿಂದು ಅಂಡ್ ರಿಡ್ಯೂಸ್ ಇಂಟೇಕ್ ಎಷ್ಟು ಮಾಡಿದ್ದಾರೆ ಏನು ಅಂತ ಇದೆ. ಇದಕ್ಕೂ ಸಹ ಒಂದು ಅಪ್ಡೇಟ್ ಕೊಟ್ಟಿರುವಂಥದ್ದು. ಈ ಮೇಲಿನ ಕಾಲೇಜುಗಳಲ್ಲಿ ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸುತ್ತಿನಲ್ಲಿ ಅದೇ ಸೀಟುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಪೋರ್ಟಲ್ನಲ್ಲಿ ನೋಡಬಹುದಾಗಿದೆ. ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡಲು ಕ್ರಮ ವಹಿಸಲಾಗುವುದು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು. ಒನ್ಸ್ ಈ ಒಂದು ಲಿಸ್ಟನ್ನು ನೋಡ್ಕೊಳ್ಳಿ BSc AHS ಸ್ಟೂಡೆಂಟ್ಸು, ನಿಮಗೇನ ಸಹ ಕ್ಲಿಯರಾಗಿ ಅರ್ಥ ಆಗುತ್ತಾ. ನೀವು ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ರು ಆ ಒಂದು ಕಾಲೇಜಸಲ್ಲಿ ಯಾವುದಾದ್ರೂ ಕೋರ್ಸಿಗೆ ಅಲಾಟ್ ಆಗಿದ್ರೆ ಇಲ್ಲಿ ತೋರಿಸಿರುವಂಥದ್ದು ನೀವೇನು ಮಾಡ್ತೀರಾ ಅಂತ ಅಂದರೆ ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್
ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿಬಿಟ್ಟು KA ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಓಕೆನಾ, ಇದುವರೆಗೂ ಸಹ ಇಷ್ಟು ಅಪ್ಡೇಟ್ಸ್ ಬಂದಿದೆ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಅಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬರುತ್ತೆ ಅಂತಂದರೆ ಅದು ಸೆಕೆಂಡ್ ರೌಂಡ್ ಬಗ್ಗೆ ಆಗಿರುತ್ತೆ, ಇಲ್ಲ ಅಂತಂದರೆ ಏನಾದರೂ ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾರೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ಒಂದು ಕೌನ್ಸಿಲಿಂಗಲ್ಲಿ ಏನು ಡೌಟ್ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.